ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನ ನಿಮಗೆ ಹೇಗಿದೆ? ಚೆನ್ನಾಗಿದೆಯಾ? ಮುಂಜಾನೆ ದೇವರನ್ನು ಹುಡುಕಿದ್ದೀರಾ? ದೇವರೊಂದಿಗೆ ನೀವು ಮಾತನಾಡಿದ್ದೀರಾ? ದೇವರೇ ಏನ್ ಮಾಡಬೇಕು, ಹೇಗೆ ಮಾಡಬೇಕೆಂಬುದಾಗಿ ವಿಚಾರಿಸಿದ್ದೀರಾ? ನಾನು ಹೇಳಿದೆನಲ್ಲವಾ, ದಾವಿದನು ಆ ರೀತಿ ಕರ್ತನನ್ನು ವಿಚಾರಿಸಿ ನಡೆದದ್ದರಿಂದ ಅವನು ಜಯ ಹೊಂದಿದನು. ಅವನಿಗೆ ವಿರೋಧವಾಗಿ ಎದ್ದಂತ ಯಾರೂ ಕೂಡ ಜಯ ಹೊಂದಲು ಆಗಲಿಲ್ಲ ಎಂದು ಓದುತ್ತೇವಲ್ಲ. ಈ ಸ್ಥಳ, ನಾನು ನಿಂತು ಮಾತನಾಡುತ್ತಾ ಇರುವಂತ ಸ್ಥಳ ಹೆಬ್ರೋನ್ ಎಂಬಂತ ಒಂದು ಪಟ್ಟಣ. ಇದು ಬಹಳ ದೊಡ್ಡ ಒಂದು ಪಟ್ಟಣ. ಇದು ಅಬ್ರಹಾಮನು ವಾಸ ಮಾಡಿದಂತ ಒಂದು ಸ್ಥಳ. ದಾವಿದನು ಮೊದಲ ಬಾರಿಗೆ ಅರಸನಾಗಿ 7 ವರ್ಷಗಳು ಆಳ್ವಿಕೆಯನ್ನು ಮಾಡಿದಂತ ಒಂದು ಸ್ಥಳ. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಯೋಬನು 17ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಶುದ್ಧ ಹಸ್ತನು ಬಲಗೊಳ್ಳುತ್ತಲೇ ಇರುವನು. ಶುದ್ಧ ಹಸ್ತನು ಬಲಗೊಳ್ಳುತ್ತಲೇ ಇರುವನು ಅಂದರೆ ಇನ್ನು ಘನತೆಯನ್ನು, ಇನ್ನು ಹೆಚ್ಚಿನ ಮೇಲುಗಳನ್ನು ಹೊಂದುತ್ತಾ ಇರುವನು ಎಂಬುದಾಗಿ ಅದರ ಅರ್ಥ. ಬಲಗೊಳ್ಳುತ್ತಲೇ ಇರುವನು. ನಮ್ಮ ಕರಗಳು ಶುದ್ಧವಾಗಿರಬೇಕಂತೆ. ಮುಖ್ಯವಾಗಿ ನೋಡಿರೆ, ನೀವು ಸರ್ಕಾರಿ ಕೆಲಸ ಮಾಡುತ್ತಾ ಇದ್ದೀರಾ? ಗೌರ್ಮೆಂಟ್ ಆಫೀಸಲ್ಲಿ ನೀವು ಕೆಲಸ ಮಾಡುತ್ತಾ ಇದ್ದೀರಾ? ಸರ್ಕಾರದಲ್ಲಿ ಕೆಲಸ ಮಾಡುತ್ತಾ ಇದ್ದೀರಾ? ನನ್ನ ಕೈ ಶುದ್ಧವಾಗಿದೆ ಅಂದರೆ ಏನರ್ಥ? ನಾನು ಲಂಚ ತೆಗೆದುಕೊಳ್ಳುವುದಿಲ್ಲ, ಆ ರೀತಿ ಹೇಳುವುದನ್ನು ಕೇಳಿದ್ದೀರಾ? ಲಂಚ ತೆಗೆದುಕೊಂಡರೆ ಕೈಗಳು ಅಶುದ್ಧವಾಗಿವೆ ಎಂಬುದಾಗಿ ಅರ್ಥ. ಹೊಲೆಯಾಯಿತು ಎಂಬುದಾಗಿ ಅರ್ಥ. ಅಂಥವರನ್ನು ದೇವರು ಹೇಗೆ ಘನಪಡಿಸುವರು? ಲಂಚ ತೆಗೆದುಕೊಳ್ಳುವವನೆಲ್ಲ ಈಗ ಉನ್ನತ ಸ್ಥಾನದಲ್ಲಿ ಇದ್ದಾನಲ್ಲ. ಮಿನಿಸ್ಟರ್ ಪದವಿ ಸಿಕ್ಕುತ್ತದೆ, ಉನ್ನತ ಸ್ಥಾನಗಳು ಸಿಕ್ಕುತ್ತವೆ. ಇನ್ನು ಹೆಚ್ಚಾಗಿ ಲಂಚ ಕೊಟ್ಟು ಉನ್ನತಕ್ಕೇರುತ್ತಾನೆ, ತೆಗೆದುಕೊಂಡು ಘನಪಡಿಸಲ್ಪಡುತ್ತಾನೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಲೋಕದ ಪ್ರಕಾರ ಮೇಲೆತ್ತಲ್ಪಡಬಹುದು, ಆದರೆ ಒಂದು ನೆಮ್ಮದಿ ಇರುವುದಿಲ್ಲ, ಸಮಾಧಾನ ಇರುವುದಿಲ್ಲ. ಒಂದು ದಿನ ತಟ್ಟನೆ ಒಂದು ಆಪತ್ತು ಬರುವಾಗ ಅವನನ್ನು ತಪ್ಪಿಸಲು ಯಾರಿಗೂ ಆಗದು. ಆ ರೀತಿಯಾದ ಎಷ್ಟು ಸಂಭವಗಳನ್ನು ನಾವು ದೇಶದಲ್ಲಿ ನೋಡುತ್ತಾ ಇದ್ದೇವೆ. ಆದರೆ ಹೃದಯ, ಹಸ್ತ ಶುದ್ಧವಾಗಿದ್ದರೆ ದೇವರು ಅವರ ಪಕ್ಷದಲ್ಲಿ ನಿಂತು ಅವರನ್ನು ಕಾಪಾಡುತ್ತಾರೆ, ಬಲಪಡಿಸುತ್ತಾರೆ, ಘನಪಡಿಸುತ್ತಾರೆ ಎಂಬುದು ಅದರ ಅರ್ಥ. ಹಾಗಾದರೆ ಸರ್ಕಾರಿ ಕೆಲಸ ಮಾಡುವವರಾಗಿದ್ದರೆ ನೀವು ದೇವರ ಸೇವಕರಾಗಿದ್ದೀರಾ ಎಂಬುದನ್ನು ನೀವು ಮೊದಲು ಅರಿತುಕೊಳ್ಳಬೇಕು. ರೋಮಾಪುರದವರಿಗೆ 13ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಜನರಿಗೆ ಒಳ್ಳೆಯದನ್ನು ಮಾಡುವಂತೆ ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ದೇವ ಸೇವಕರು ಎಂಬುದಾಗಿ ಹೇಳಲ್ಪಟ್ಟಿದೆ. ಎನಿ ಟೈಪ್ ಆಫ್ ಗವರ್ಮೆಂಟ್ ಆಫೀಸ್ನಲ್ಲಿ ನೀವು ಕೆಲಸ ಮಾಡುವವರಾಗಿ ಇದ್ದರು, ಪಂಚಾಯಿತಿಯಲ್ಲಿ ಕೆಲಸ ಮಾಡುವವರಾಗಿದ್ದರು, ತಹಶೀಲ್ದಾರ್ ಆಗಿರಬಹುದು, ಕಲೆಕ್ಟರ್ ಆಗಿ ಇರಬಹುದು, ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿರಬಹುದು, ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಯಾಗಿರಬಹುದು, ಕೃಷಿ ಇಲಾಖೆಯಲ್ಲಿ ಅಧಿಕಾರಿಯಾಗಿರಬಹುದು. ನೀವು ಯಾವುದೇ ರೀತಿಯ ಸರ್ಕಾರಿ ಕೆಲಸದಲ್ಲಿ ಇದ್ದರೂ ಕೂಡ ನೀವು ದೇವರ ಸೇವಕರೆಂಬುದಾಗಿ ವಾಕ್ಯವು ಹೇಳುತ್ತದೆ. ಎಷ್ಟು ದೊಡ್ಡ ಭಾಗ್ಯ ಅಲ್ಲವಾ? ಜನರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ನೀವು ಆರಿಸಿಕೊಳ್ಳಲ್ಪಟ್ಟಿದ್ದೀರಿ. ಆದ್ದರಿಂದಲೇ ನಾವು ಸರ್ಕಾರಿ ಅಧಿಕಾರಿಗಳು ಯಾರಾದರೂ ಬರುವಾಗ ಅವರನ್ನು ಘನಪಡಿಸುವುದಕ್ಕೆ ಕಾರಣ. ಸತ್ಯವೇದದಲ್ಲಿ ಆ ರೀತಿಯಾಗಿ ಹೇಳಲ್ಪಟ್ಟಿದೆ. ಹಾಗಾದ್ರೆ ದೇವರು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ, ಎಷ್ಟು ಅಕ್ಕರೆಯಿಂದ ನೋಡುತ್ತಾ ಇದ್ದಾರೆ ಯೋಚಿಸಿ. ನಿಮ್ಮ ಹಸ್ತ ಶುದ್ಧವಾಗಿಲ್ಲದೆ ನೀವು ಲಂಚ ತೆಗೆದುಕೊಂಡು ಭ್ರಷ್ಟಾಚಾರ ಮಾಡಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವುದಾದರೆ ಅದು ದೇವರ ಹೃದಯವನ್ನು ಎಷ್ಟು ದುಃಖ ಪಡಿಸುತ್ತದೆ, ಸಮುದಾಯವನ್ನು ಬಾಧಿಸುತ್ತದೆ. ಅಂಥವರಿಗೆ ದೇವರು ಹೇಗೆ ಸಹಾಯವಾಗಿ ನಿಲ್ಲುತ್ತಾರೆ ಯೋಚಿಸಿ. ಹಾಗಾದರೆ ಶುದ್ಧ ಹಸ್ತನನ್ನೇ ದೇವರು ಬಲಪಡಿಸಿ ಆಶೀರ್ವದಿಸಿ ಘನಪಡಿಸುವರು. ಹಾಗಾಗಿ ನಿಮ್ಮ ಸಂಪಾದನೆಗಳು ನ್ಯಾಯವಾಗಿ ಇರಬೇಕು. ಕಳ್ಳ ಸಂಪಾದನೆಗಳು, ಏಮಾರಿಸಿ ಸಂಪಾದಿಸುವುದು, ಮತ್ತೊಬ್ಬರನ್ನು ಏಮಾರಿಸಿ ಸಂಪಾದನೆ ಮಾಡುವುದು, ಅನ್ಯಾಯ ಸಂಪಾದನೆಗಳು ಈ ರೀತಿಯೆಲ್ಲ ಇದ್ದರೆ ನಿಮ್ಮ ಹಸ್ತವು ಶುದ್ಧವಾಗಿ ಇಲ್ಲ, ದೇವರು ಆಶೀರ್ವದಿಸುವುದಕ್ಕೆ ಆಗದು. ಹಾಗಾಗಿ ಶುದ್ಧ ಹಸ್ತರಾಗಿರುವುದಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಬೇಕು. ನೀವು ಒಂದು ಕೆಲಸ ಮಾಡುತ್ತಾ ಇದ್ದೀರಿ, ನೋಡಿರಿ, ನೀವು ಹೆಚ್ಚಿನ ಲಾಭವನ್ನು ಇಟ್ಟುಕೊಂಡು ಸಂಪಾದನೆ ಮಾಡುವುದು ಕೂಡ ಅನ್ಯಾಯ ಎಂಬುದಾಗಿ ವಾಕ್ಯ ಹೇಳುತ್ತದಲ್ಲ. ಬಿಸ್ನೆಸ್ ಮಾಡಿದರೂ ಕೂಡ ಅದು ನ್ಯಾಯವಾಗಿ ಇರಬೇಕು. ಏನೇ ಮಾಡಿದರೂ ನ್ಯಾಯವಾಗಿರಬೇಕು. ಅನ್ಯಾಯ ಸಂಪಾದನೆಗೆ ಕೈ ಚಾಚಬಾರದು. ಹಾಗಾದ್ರೆ ದೇವರ ಬಳಿ ಹೇಳಿರಿ, ದೇವರೇ, ನನ್ನ ಕರಗಳು ಶುದ್ಧವಾಗಿರಬೇಕು. ಯೇಸುವಿನ ಕರಗಳು ಶಿಲುಬೆಯಲ್ಲಿ ಮೊಳೆ ಹೊಡೆಯಲ್ಪಟ್ಟವು, ರಕ್ತ ಸುರಿಯಿತು ನಮ್ಮ ಕರಗಳಿಂದ ಮಾಡಲ್ಪಟ್ಟಂತ ಪಾಪಗಳಿಗಾಗಿ. ಆತನ ಕೈಗಳಲ್ಲಿ ಮೊಳೆ ಹೊಡೆಯಲ್ಪಟ್ಟವು. ನಾವಂದುಕೊಳ್ಳುತ್ತೇವೆ ಸಿಗರೇಟ್ ಸೇದುವುದೋ ಅಥವಾ ಕುಡಿಯುವುದಕ್ಕೆ ಮದ್ಯಪಾನ ಬಾಟಲ್ ಅನ್ನು ಹಿಡಿಯುವುದು ಇದೇ ಅಶುದ್ಧ ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಲಂಚ ತೆಗೆದುಕೊಳ್ಳುವುದು, ಅನ್ಯಾಯ ಸಂಪಾದನೆ ಮಾಡುವುದು, ಅನ್ಯಾಯದ ಆದಾಯವನ್ನು ಇಚ್ಛಿಸುವುದು, ಇವುಗಳು ಕೂಡ ಕರೆ ಮಾಡುವಂತ ಕಾರ್ಯಗಳೇ. ಆದ್ದರಿಂದ ಅದನ್ನು ಅರಿತು ಒಪ್ಪಿಸಿಕೊಟ್ಟು ನನ್ನ ಕೈಗಳು ಶುದ್ಧವಾಗಿರಬೇಕು ದೇವರೇ ಎಂದು ಹೇಳುವಿರಾ? ಒಪ್ಪಿಸಿ ಕೊಡುವಿರಾ? ಹಾಗೆ ದೇವರೇ, ನನ್ನ ಕೈಗಳು ಶುದ್ಧವಾಗಿರಬೇಕು, ಆದಾಯ ಶುದ್ಧವಾಗಿರಬೇಕು, ನನ್ನ ಕರಗಳನ್ನು ಅದಕ್ಕಾಗಿ ಒಪ್ಪಿಸಿ ಕೊಡುತ್ತೇನೆ.
ನಿಮ್ಮ ಕರಗಳನ್ನು ಮೊಳೆ ಹೊಡೆಯಲು ಒಪ್ಪಿಸಿಕೊಟ್ಟಿರಲ್ಲ. ಆ ರಕ್ತದಿಂದ ನನ್ನ ಕರಗಳನ್ನು ತೊಳೆದು ಶುದ್ಧೀಕರಿಸಿರಿ. ಇನ್ನು ನಾನು ಅನ್ಯಾಯ ಸಂಪಾದನೆ ಮಾಡದೇ ಇರುವ ರೀತಿಯಲ್ಲಿ ನನ್ನ ಕರಗಳನ್ನು ಕಾಪಾಡಿಕೊಳ್ಳಲು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.